ಅಭಿವೃದ್ಧಿಯ ಕಾಣಲಿಕ್ಕೆ ಹೊರಟಿರ್ತಕ್ಕಂಥ ಬೆಂಗಳೂರು ಜಿಲ್ಲೆಯ ದಕ್ಷಿಣ ಜಿಲ್ಲೆಯ 10 ಜನ ಮುಖಂಡರು ನೀವು ವೇದಿಕೆ ಫಿಕ್ಸ್ ಮಾಡಿ, ನಿಮ್ಮ ವೇದಿಕೆಗೆ ಬಂದು ಮಾತಾಡ್ತೀವಿ. ನೀವು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಈ ಜಿಲ್ಲೆ ನಡೆದು ಬಂದಂತಹ ಹೊಸ ಜಿಲ್ಲೆ, ಹಳೆ ಜಿಲ್ಲೆ, ನಮ್ಮ ಮುಖಂಡರುಗಳು ನಿಮಗೆ ಉತ್ತರ ಕೊಡ್ತೀವಿ ನಾವು. ಆ ದೃಷ್ಟಿನಲ್ಲಿ ಇವತ್ತು ಕರೆದಿರ್ತಕ್ಕಂಥ ನಾವೆಲ್ಲ ಗೌರವಾನ್ವಿತ ಮುಖಂಡರುಗಳು ಪತ್ರಿಕಾಗೋಷ್ಠಿ ಈ ಜಿಲ್ಲೆಗೆ ಮೊದಲು ಗೊತ್ತಾಗ್ಲಿ. ಜಿಲ್ಲೆಯಿಂದ ಜನ ನಿಮ್ಮ ಶೈಲಿಗೆ, ಕಾರ್ಯಕರ್ತರಿಗೆ ಆ ಕಾಲಕ್ಕೆ ಮಾಡ್ತಾ ಇರ್ತಕ್ಕಂಥ ಮಾತಿನ ಮೋಡಿಯಲ್ಲಿ ನೀವೇನ್ ಇದುವರೆಗೂ ಬೆಳ್ಕೊಂಡು ಬಂದ್ರೋ, ನಾವ್ ಹೇಳುತ್ತಲ್ಲ ಸ್ವಾಮಿ, ನಾವ್ ಹೇಳುತ್ತಲ್ಲ, ನೀವ್ ಹೇಳುದು ದೇವೇಗೌಡರು ಸಾಹೇಬ್ರೆ, ಕುಮಾರಸ್ವಾಮಿ ಅವರೇ ನೀವ್ ಹೇಳುದು. ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾದ್ರೆ ನರೇಂದ್ರ ಮೋದಿ ಅವರು, ಈ ದೇಶ ಮತ್ತೊಂದು ಶ್ರೀಲಂಕಾ ಆಗ್ತದೆ, ಈ ದೇಶ ಹಾಳಾಗೋಗ್ತದೆ ಅಂತ ಹೇಳಿದವರು ನೀವು. ಈ ದೇಶದ ಪ್ರಧಾನಿಯಾಗಿದ್ದವರು, ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಹೇಳಿದವರು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಪಕ್ಷವನ್ನ ಈ ರಾಜ್ಯದಿಂದ, ನಿಮ್ಮ ಕುಟುಂಬವನ್ನ ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಹಾಸನ ಜಿಲ್ಲೆಯಲ್ಲೇ ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಮೊಮ್ಮಗ, ನಿಮ್ಮ ಅಣ್ಣನ ಮಗ ಜೈಲಲ್ಲಿ ಕೊಳಿತಾ ಇದ್ದಾನೆ. ಮಾಡಬಾರ್ದು ಇದು ಕೆಲಸ ಎಲ್ಲ ಮಾಡಿ. ನೀವು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ತೆಗೆದು ಹಾಕೋದಿಕ್ಕೆ, ಈ ರಾಜ್ಯದಲ್ಲಿ ತೆಗೆದಾಕೋದಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಕುಡಿ ಅಧಿಕಾರ ಕೊಟ್ರಿ ತಾವು ಹಾಸನ ಜಿಲ್ಲೆನಲ್ಲಿ, ಯಾವ ರೀತಿ ಇವತ್ತು ಜೈಲಲ್ಲಿ ಹೊಳಿತಾ ಇದ್ದಾನೆ ಅನ್ನೋದನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರೇ, ನಮ್ಮ ಕುಟುಂಬ ಎಲ್ಲ ಒಂದು ಅಂತೀರಾ, ಜೈಲಿಗೆ ಹೋಗ್ತಾ ಇದ್ದಂಗೆ ರೇವಣ್ಣನ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಅನ್ನುವಂತ ವ್ಯಾಖ್ಯಾನ ಮಾಡ್ತೀರಾ. ತಾವು ಯೋಚನೆ ಮಾಡಿ, ಹೇಗೆ ಈ ಜಿಲ್ಲೆಯ ಜನ ತಮ್ಮನ್ನ ಎಲ್ಲಿಗಂಟ ಎಷ್ಟು ಎತ್ತರಕ್ಕೆ ದೇಶದ ಉನ್ನತ ಸ್ಥಾನಕ್ಕೆ ಬೆಳೆಸಿದ್ರು ಅನ್ನೋದನ್ನ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.